ಹೌದು, ನಿಮ್ ತಂಗಿದ್ ಮದ್ವೆ ಸಾಲ ಎಲ್ಲ ತೀರ್ತೇನೆ. ಸಾಲ ಬಿಡು ಮಗ, ತೀರ್ಸಿದ್ರೆ ಆಯ್ತು. ಅದ್ ಹೆಂಗ್ ನಡೀತು ಮಗ ಮದ್ವೆ? ಆ ಸೆಲೆಬ್ರಿಟೀಸ್, ಊಟ, ಡೆಕೋರೇಷನ್ ಇನ್ನು 10 ಖರ್ಚಾಗಿದ್ರು ತಲೆ ಕೆಡ್ಸ್ಕೊಂತ ಇರ್ಲಿಲ್ಲ. ಕರೆಕ್ಟ್. ಫೋಟೋಗ್ರಾಫರ್ಗೆ ಪೇಮೆಂಟ್ ಕ್ಲಿಯರ್ ಮಾಡ್ದ? ಅಯ್ಯೋ ಬಿಡು ಮಗ ಒಂದು. ಹೌದು, ಮದ್ವೆಲ್ ನೀನ್ ರಸ್ಮಲೈ ತಿಂದೇನೋ? ಕೇಳುದಕ್ಕೆ ಆನ್ಸರ್ ಮಾಡು. ಪೇಮೆಂಟ್ ಕೊಟ್ಟಿಲ್ವಾ? ಏನೋ ಅವಾಗ್ಲಿಂದ ಒಳ್ಳೆ ಫೋಟೋಗ್ರಾಫರ್ ಅಂತ ಇದೆಯಾ? ಹೌದು ಕಣ, ಪೇಮೆಂಟ್ ಕೊಟ್ಟಿಲ್ಲ. ಒಬ್ಬ ಫೋಟೋಗ್ರಾಫರ್ ಬಗ್ಗೆ ನಿಂಗೆ ಏನೋ ಗೊತ್ತು? ಇವತ್ ನಿನ್ ತಾಯಿ ಫೋಟೋ ನೀನ್ ಪೂಜೆ ಮಾಡ್ತಿದ್ಯಾ ಅಂದ್ರೆ ಅವತ್ ಯಾವತ್ತೋ ತೆಗ್ದಿರೋ ಒಬ್ಬ ಫೋಟೋಗ್ರಾಫರೇ ಕಾರಣ ಕೊಣ. ಒಂದ್ ಕಡೆ ಸಾಲ, ಲೋನು, EMI ಅನ್ನೋ ಕಮಿಟ್ಮೆಂಟ್ ಮನೆ ಬಾಕ್ಲು ತಡ್ತಾ ಇರುತ್ತೆ. ಇನ್ನೊಂದ್ ಕಡೆ ಆರೋಗ್ಯ ಹಾಳಾಗಿ ಸಾವು ಎದೆ ಬಾಕ್ಲು ತಡ್ತಾ ಇರುತ್ತೆ. ಇದೆಲ್ಲಾ ಮರ್ತು ಒಪ್ಕೊಂಡಿರೋ ಕೆಲ್ಸನ ಖುಷಿಯಾಗಿ ಮುಗಿಸ್ಕೊಡ್ತಾನೆ. ಈ ಜನರು ಹತ್ರ ಖುಷಿ ಪಡ್ತಾರೆ, ಹತ್ರ ಇದ್ರೆ ದೂರ ಮಾಡಕ್ ಕಾಯ್ತಾ ಇರ್ತಾರೆ. ಇಂಥವ್ರ ಮಧ್ಯೆ ಸರ್ ಹತ್ರ ಬನ್ನಿ ಸರ್ ಸ್ವಲ್ಪ ಸ್ಮೈಲ್ ಮಾಡಿ ಸರ್ ಅಂತ ಹೇಳೋ ಒಬ್ಬ ವ್ಯಕ್ತಿ ಯಾರು ಇದ್ರೆ ಒಬ್ಬ ಫೋಟೋಗ್ರಾಫರ್ ಮಾತ್ರ ಕಣೋ. ಎಲ್ಲಾ ಫಂಕ್ಷನ್ ಮುಗಿಸಿ ಊಟಕ್ಕೆ ಅಂತ ಹೋದ್ರೆ ಎಲ್ಲ ಖಾಲಿ ಆಗಿರೋದ್ರಲ್ಲಿ ಉಳ್ದಿತ್ತಿನ ಮನೆಗೆ ಹೋಗ್ತಾರೆ. ಅದ್ರಲ್ಲೂ ನಿಮ್ಮಂತ ಕ್ಲೈಂಟ್ಗಳು ಸಿಕ್ಕಿ ಪೇಮೆಂಟ್ಗೆ ಆಟ ಆಡ್ಸಿದ್ರೆ ಆ ಜೀವ ಹೆಂಗೋ ತಡಿಬೇಕು. ಸರ್, ಪೇಮೆಂಟ್ ಕ್ಲಿಯರ್ ಆಗಿದೆ. ನನ್ನ ಫೋನ್ ಡಿಸ್ಪ್ಲೇ ಹಾಳಾಗಿತ್ತು, ಅದಕ್ಕೆ ಅಮೌಂಟ್ ಕೊಡೋದು ಲೇಟ್ ಆಯ್ತು. ಬೇಜಾರ್ ಮಾಡ್ಕೊಂಬೇಡಿ. ಸರ್, ಕಿಡ್ನಿ ಸ್ಟೋನ್ ಆಗಿ 2 ತಿಂಗಳಾಯ್ತು ಸರ್. ಕಮಿಟ್ಮೆಂಟ್ ಗಳಿಂದ ಅಡ್ಮಿಟ್ ಆಗೋಕ್ಕೂ ದುಡ್ಡಿಲ್ಲ. ನಿಮ್ ಫ್ರೆಂಡ್ಗೆ ಹೇಳಿ ಪೇಮೆಂಟ್ ಕ್ಲಿಯರ್ ಮಾಡಿಸ್ಕೊಡಿ ಸರ್. ಫೋನೇ ತೆಗಿತಾ ಇಲ್ಲ ಅವ್ರು ನಂದು. ಆಯ್ತು, ನಾನು ಮಾತಾಡ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಇನ್ ಮುಂದೆ ಆದ್ರೂ ನಿಮ್ಮ ಮನೆ ಫಂಕ್ಷನ್ಸ್ ಗಳಲ್ಲಿ ಫೋಟೋಗ್ರಾಫರ್ಸ್ ನ ಕರ್ಸ್ಕೊಂಡಾಗ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಎಲ್ಲ ಊಟದ ಐಟಮ್ಸ್ ನ ಸ್ವಲ್ಪ ಎತ್ತಿಕ್ಕಿ. ಆ ಜೀವ ಊಟದಲ್ಲಾದ್ರೂ ಸ್ವಲ್ಪ ತೃಪ್ತಿ ಪಡ್ಲಿ. ಈ ಒಂದು ವಿಡಿಯೋ ಎಲ್ಲ ಫೋಟೋಗ್ರಾಫರ್ಸ್ಗೂ ಡೆಡಿಕೇಟ್ ಮಾಡ್ತಾ ಎಲ್ಲ ಫೋಟೋಗ್ರಾಫರ್ಸ್ನೂ ರೆಸ್ಪೆಕ್ಟ್ ಮಾಡೋಣ. ದಯಮಾಡಿ ಪೇಮೆಂಟ್ ಮಾತ್ರ ಯಾರು ಆಟ ಆಡಿಸ್ಬೇಡಿ.